ಕೆಟ್ಟ ಮಾತಲ್ಲಿ ಬೈದಿದ್ದಾರೆ ಮಂಗಳಮುಖಿ ಅವ್ರಿಗೆ. ಬೇಡ ಅಣ್ಣ ಬೇಡ. ಇಲ್ಲಿರುವೆ ಮನವ ಕಾಣುವ ರೂಪಸಿ. ಆದರೆ ನನ್ನ ಹೆಂಡತಿ ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಥೆಫ್ಟ್ ಐಟಮ್ಸ್, ಸ್ಟೋಲನ್ ಐಟಮ್ಸ್, ಹಳೆ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಸೇಲ್ಗೆ ಇಡ್ತಾರೆ ಸಂಡೇ ಬಜಾರ್. ಹೆಂಗ್ ಬಂದವ್ ನೋಡ್ರಿ. ವಯಸ್ಸಾಗೋಯ್ತು ಗೈಸ್ ಅಷ್ಟೇ. ಅರಳು ಮರಳು ಗಾಡಿಲಿ ಹೋದ್ರು ಆರಾರು ನೋಡಿತಾರೆ, ನಡ್ಕೊಂಡ್ ಬಂದ್ರು ಆರಾರು ನೋಡಿತಾರೆ. ಅಪ್ರಿಶಿಯೇಟ್ ಮನೆ ಹಾಳಾಗೋಯ್ತು ಗೈಸ್. ಇವನು ಯೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲಿ ರಕ್ಷಿತಾ ಅಂತ ಹುಡುಕ್ತಾ ಇದ್ದೀರಾ? ರಕ್ಷಿತಾ ಕಳ್ದೋಗ್ಬಿಟ್ಟಿದ್ದಾಳೆ ಇವತ್ತು. ಸೊ ಅದಕ್ಕೆ ನಾನು ರಕ್ಷಿತಾನ ಹುಡ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಗಾಡಿ ಬೇರೆ ಎತ್ಕೊಂಡು ಪರಾರಿ ಆಗ್ಬಿಟ್ಟವಳು ನಂದು. ಬೇರೆ ಲಾಕ್ ಆಗ್ತಾರೆ. ಸೊ ಅದಕ್ಕೆ ನಾನು ನಮ್ಮ ಅಪ್ಪನ ಗಾಡಿ ಎತ್ಕೊಂಡು ಹೋಗಿ ನಾಷ್ಟ ಮಾಡಿಕೊಂಡು ಆಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೊಟ್ಟೆಗೆ ಮೋಸ ಮಾಡಬಾರ್ದು ಗೈಸ್. ಇದು ಮನೆ ರೋಡು, ಅಲ್ಲೇ ಇರೋದು ನಮ್ಮ ಮನೆ. ಇಲ್ಲೇ ಒಂದ್ಸತಿ ಪೊಲೀಸ್ ಹಿಡ್ಕೊಂಡ್ಬಿಟ್ಟಿದ್ರು ನನಗೆ. ಅಲ್ಲಿ ಇರ್ತಾರಪ್ಪ ಅಲ್ಲಿ. ರಕ್ಷಿತಾ ಎಲ್ಲೋಗಿದ್ದಾಳ ಅಂತ ಗೊತ್ತಿಲ್ಲ ನನಗೆ. ಇವಾಗ ಅವ್ರ ಮನೆಗೆ ಹೋಗಿ ಕೇಳ್ಬಿಟ್ಟು ತಿಳ್ಕೊಂಡು ಆಮೇಲೆ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ಅವ್ರ ಮನೆಗೆ ಬಂದೆ ನಾಷ್ಟ ಮಾಡೋಣ ಅಂತ. ಕೀ ಕೊಟ್ಟವಳ? ಹಾಂ ಓಕೆ. ಏನು ನಾಷ್ಟ? ಚೂರು ಹಾಕ್ರಿ ಗೈಸ್. ನಾನು ಇವಾಗ ನಾಷ್ಟ ಮಾಡ್ಬೇಕು ಫಸ್ಟು, ಆಮೇಲೆ ರಕ್ಷಿತಾನ ಹುಡ್ಕೋಕೆ ಹೋಗ್ತೀನಿ. ನಾಷ್ಟ ಅವಲಕ್ಕಿ ಬೋಳಕ್ಕಿ ಕಾಂಚನ ಮಿನ ಮಿನ. ಅವಲಕ್ಕಿ ಮಾಡೋದು ಹೆಂಗೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಗೈಸ್. ನನ್ನ ನಾಷ್ಟ ಆಯಿತು ಗೈಸ್. ತದ್ದು ಹೊಟ್ಟೆ ತುಂಬ ಫುಲ್ಲು ಹೊಡ್ತೀನಿ. ನ್ಯೂಸ್ ಪ್ರಕಾರ ರಕ್ಷಿತಾ ಚಿಕ್ಕಪೇಟೆಯಲ್ಲಿದ್ದಾಳೆ. ನಾನು ಏನಂದರೆ ಇವತ್ತು ರಕ್ಷಿತಾಗ ಒಂದು ಕಾಲು ಮಾಡಲ್ಲ ಚಿಕ್ಕಪೇಟೆಗೆ ಹೋಗೋವರೆಗೂ. ಅಲ್ಲಿಂದ ಒಂದು ಫೋನು ಮಾಡಲ್ಲ. ಆಮೇಲೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಇವತ್ತು ಅವಳನ್ನ ಅಲ್ಲಿ ಹುಡುಕ್ತೀನಿ. ನೋಡೋಣ ಹೀಗಿರುತ್ತೆ ಮಜಾ, ಏನೇನಾಗುತ್ತೆ ಅಂತ. ಬನ್ನಿ ಗಾಯ್ಸ್. ಇವತ್ತೇನೆಂದರೆ ನಂಗೆ ಗಾಡಿ ಓಡ್ಸೋಕ್ಕೆ ಮೂಡಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಮೆಟ್ರೋಲ್ ಹೋಗೋಣ ಅಂತ ಇದ್ದೀನಿ. ಅದಕ್ಕೆ ಮೆಟ್ರೋ ಕಾರ್ಡಿದೆ, ಎತ್ಕೊಂಡ್ಬಿಡೋಣ ಫಸ್ಟು. ಮೈಕೆಲ್ಲ ಏನೂ ಇಲ್ಲ ಗಾಯ್ಸ್, ಅಲ್ಲಿ ಸೌಂಡ್ ಹೆಂಗಿರುತ್ತಂತ ಗೊತ್ತಿಲ್ಲ. ಸೊ ಮನೆಗೆ ಹೋಗಲೇಬೇಕು. ಕೀ ಪಕ್ಕದ ಮನೆ ಅಲ್ಲಿ ನಾಯಿಗೆ ಹಾಕೋ ಬೀಗನ ಹಾಕ್ಬಿಟ್ಟು ಬಂದಿದ್ದೀನಿ ಮನೆಗೆ. ಗೈಸ್ ಎಲ್ಲ ಆಯಿತು. ನಾನು ಕೀಗಿ ಮೈಕು ಎಲ್ಲ ತೊಗೊಂಡಿದ್ದೀನಿ. ಸೊ ಗಾಡಿ ಹೋದರೆ ಅಲ್ಲಿ ಪಾರ್ಕ್ ಮಾಡಬೇಕು, ವಾಪಸ್ ಬರೋಕ್ಕಾಗಲ್ಲ. ಬರ್ತಾ ಅವಳು ಒಂದು ಗಾಡಿ ತೊಗೊಂಡೋಗಿದ್ದಾಳೆ. ಸೊ ಅದೇ ಗಾಡೀಲಿ ಬರಬೇಕಾಗತ್ತೆ. ಅದಕ್ಕೆ ನಾನು ಇವತ್ತು ಎಷ್ಟೊಂದು ದಿನ ಆದಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಇರೋದೇ ಸಣ್ಣ, ಅದರಲ್ಲಿ ವಾಕಿಂಗ್ ಬೇರೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮೆಟ್ರೋ ಸ್ಟೇಷನ್ವರೆಗೂ ನಡ್ಕೊಂಡು ಹೋಗ್ಬೇಕು ಗೈಸ್. ಇವಾಗ ನಮ್ಮನೆ ಅಪ್ಪಲ್ಲೇ ಇರೋದು, ಜಾಸ್ತಿ ದೂರ ಏನಿಲ್ಲ ಗಾಯ್ಸ್. ನಮ್ಮನೆ ಅಪ್ಪತ್ತೇನೆ ಸುಸ್ತಾಗೋಯ್ತು ನೋಡ್ರಿ ಹೆಂಗೈತೆ ಡೌನು. ಇದು ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಗಾಯ್ಸ್. ವಯಸ್ಸಾಗೋಯ್ತು ಗಾಯ್ಸ್ ಅಷ್ಟೇ. ಅರಳು ಮರಳು ಹತ್ತಕ್ಕೆ ಆಗ್ತಾಯಿಲ್ಲ. ಮುಂಚೆ ವರ್ಕೌಟ್ ಮಾಡಬೇಕಾದ್ರೆ ಸುಸ್ತೇ ಆಗ್ತಾ ಇರಲಿಲ್ಲ. ಇವಾಗ ಒಂದು 70ಕ್ಕೆ ಸುಸ್ತಾಗೋಗೈತೆ ಗೈಸ್. ಎಷ್ಟು ಒಂದು 2 ವರ್ಷ ಆದಮೇಲೆ ಗೈಸ್ ನಾನು ಮೆಟ್ರೋಲ್ ಹೋಗ್ತಾಯಿದ್ದೀನಿ. ಸೊ ನಮ್ಮ ಮೆಟ್ರೋಲ್ ಹೋಗ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಮ್ಮದಲ್ಲ ಮೆಟ್ರೋ, ಸರ್ಕಾರದ್ದು. ಹೊಡಿತಾರೆ ನಮ್ಮದು ಅಂದರೆ ಗೈಸ್, ಗೊತ್ತಲ್ಲ. ನೋಡಿ ಗಾಯ್ಸ್, ಇಲ್ಲಿಂದ ಇಸ್ಕಾನ್ ಕಾಣಿಸುತ್ತೆ. ನಮ್ಮನೆ 70 ಅವಾಗ ಇಲ್ಲಿ ಎಷ್ಟು ಮೂವಿ ಶೂಟಿಂಗ್ ಮಾಡ್ತಾಯಿದ್ರು ಈ ರೋಡಲ್ಲಿ. ಇವಾಗ ನಾವು ಈ ರೋಡಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀವಿ. ಎಂಥ ಕೋಇನ್ಸಿಡೆನ್ಷಿಯಲ್ ಆಗೈತೆ. ಅವಾಗೆಲ್ಲ ಇದು ಒಳ್ಳೆ ಕಾಡು ಇದ್ದಂಗೆ ಇತ್ತು ಗೈಸ್. ಇವಾಗ ನೋಡ್ರಿ ಗಲ್ಲಿಗೆ ಒಂದೊಂದು ಮನೆ ಆಗ್ಬಿಟ್ಟೈತೆ. ಅಪ್ಡೇಟ್ ಆಗ್ತಾಯಿತ್ತು ಗೈಸ್. ಬೆಂಗಳೂರು ಅಪ್ಡೇಟ್. ಅಲ್ಲೈತ್ ಮೆಟ್ರೋ. ನೆಮ್ಮದಿಗೆ ನಡ್ಕೊಂಡು ಹೋಗೋಕ್ಕೂ ಬಿಡಲ್ಲ ಅಂತಾರೆ ಗೈಸ್. ಬಂದು ಯಾರ ನೋಡಿತಾರೆ.
ಗಾಡೀಲೋದ್ರು ಆರಾರು ನೋಡಿತಾರೆ, ನಡ್ಕೊಂಬಂದ್ರು ಆರಾರು ನೋಡಿತಾರೆ. ಎಲ್ಲಂತ ಹೋಗೋಣ ಗೈಸ್. ಇಲ್ಲಿ ಫುಟ್ಪಾತ್ ನೋಡ್ರಿ, ಹಿಂಗೆ ಹಾಕ್ಬಿಟ್ಟವ್ರೆ. ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋಣ ಅಂದರೆ ಹಂಗಿದ್ರೆ ಅದ್ರ ಮೇಲೆ ಹತ್ಕೊಂಡು ಹೋಗೋದು ನೋಡ್ರಿ. ಅಲ್ಲಿ ಏನೂ ಇಲ್ಲ. ಇಲ್ಲಿ ಬಿಟ್ಟು ಎಲ್ಲ ಒಂದು ಕಾರ್ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ ನಾನು ಅಷ್ಟೇ. ಅಪರೂಪಕ್ಕೆ ನಡೆದ್ರು ಈ ಥರ ಎಲ್ಲ ಹಿಂಸೆ ಇಡ್ತಾರೆ ಗೈಸ್. ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡೈತೆ ನಂಗಂತೂ. ಬಾ ಅಲ್ಲಿ ಅಪ್ಪತ್ತಿದ್ರೆ ಇಲ್ಲಿ ಡೌನ್ ಇಳಿಬೇಕು. ಹಿ ಎಂಥ ಬಾಳು ಆಗೋಯ್ತು ಗೈಸ್ ತಂದು. ಗೈಸ್ ತಮ್ಮ ಕಮಲಮ್ಮನ ಗುಂಡಿಲಿ ಆರ್ಕಿಡ್ ಸ್ಕೂಲ್ದು ಸ್ಪೋರ್ಟ್ಸ್ ಈವೆಂಟ್ ನಡೀತೈತೆ ಗೈಸ್. ಏನೋ ಒಂಥರ ಮಜಾ ನೋಡೋಕ್ಕೆ. ಬ್ಯಾಕ್ ಟು ಸ್ಕೂಲ್. ನಾವು ಅಲ್ಲಿ ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಗೈಸ್. ದೊಡ್ಡವ್ರು ಹಾಕ್ಬಾರ್ದಿತ್ತು ಗೈಸ್. ಫೈನಲಿ ಎಷ್ಟೋ ವರ್ಷ ಆದಮೇಲೆ ಬಂದ್ಬಿಟ್ಟಿದ್ದೀನಿ. 2 ವರ್ಷದ ಹಿಂದೆ ಹಳೆ ಕಾರ್ಡ್ ಐತೆ ಗೈಸ್ ನನ್ನ ಹತ್ರ. ಅದನ್ನು ಇವಾಗ ರೀಚಾರ್ಜ್ ಮಾಡಿಕೊಂಡು ಫಸ್ಟು ರಕ್ಷಿತಾ ನೋಡ್ಕೊಂಡು ಹೋಗ್ತೀವಿ. ನಡೆಯೋದಕ್ಕೆ ಫುಲ್ ಸುಸ್ತಾಗೋಯ್ತು ಗೈಸ್. ಎನರ್ಜಿ ಫುಲ್ಲು. ಕೆಳಗಡೆ ಹೋದೆ ನೀರು ಇಸ್ಕೊಳ್ಳೋಣ ಅಂತ. ಅಂಗಡಿ ಕ್ಲೋಸ್. ಸೊ ನಮ್ಮನೆ ಹತ್ರ ಇರೋದು ಗ್ರೀನ್ ಲೈನ್ ಮೆಟ್ರೋ. ನಿಮ್ಮನೆ ಹತ್ರ ಯಾವ್ದು ನಿಯರೆಸ್ಟ್ ಇದೆ ಅಂತ ಕಮೆಂಟಲ್ಲಿ ಹಾಕಿ. ಇವಾಗ ಆ್ಯಕ್ಚುಲಾಗಿ ಅವಳು ನನಗೆ ಗೊತ್ತಿರೋ ಪ್ರಕಾರ ಸುದರ್ಶನ್ ಸಿಲ್ಕ್ಸ್ ಹತ್ರ ಇರೋದಂತ ಹೇಳಿದ್ಲು ಆವಾಗಲೇ. ನಾನು ಇವಾಗ ಆ ರೋಡಲ್ಲೇ ಹೋಗ್ತೀನಿ, ಅಲ್ಲೇ ಹೋಗಿ ಹುಡುಕ್ಬೇಕು. ಯಾವ ಅಂಗಡಿ ಅಂತ ಗೊತ್ತಿಲ್ಲ. ಸೊ ನಾನು ಟ್ರೈನ್ ಬರೋಕ್ಕಿನ್ನ 3 ಮಿನಿಟ್ಸ್ ಇದೆ. ವೆಯ್ಟ್ ಮಾಡಬೇಕಾಯ್ತು, ಆಪ್ಷನ್ ಇಲ್ಲ. ಗಾಡಿ ಎಲ್ಲ ಬಿಟ್ಬಿಟ್ಟು 2 ವರ್ಷ ಆದಮೇಲೆ ಬಂದರೆ ಹಿಂಗೆ ವೆಯ್ಟ್ ಮಾಡೋಕ್ಕೊಂಥರ ಆಗುತ್ತೆ ಗೈಸ್. ಫೈನಲಿ ಚಿಕ್ಕಪೇಟೆಗೆ ಬಂದಿದ್ದೀವಿ. ಈ ರೋಡಲ್ಲಿ ನನಗೆ ಇದರಲ್ಲೇ ಹೋಗ್ಬೇಕು, ಆಪ್ಷನ್ ಇಲ್ಲ. ಅಲ್ಲಿಂದ ನಡ್ಕೊಂಬಂದ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟೈತೆ ಗೈಸ್. ಗೈಸ್ ಇನ್ನೊಂದು ಸತಿ ಮೆಟ್ರೋಲ್ ಬರಲ್ಲ ಗೈಸ್. ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸಾಕಾಗೋಯ್ತು ಮೆಟ್ರೋಲ್ ಬರೋಕ್ಕೆ, ಬೇಜಾರಾಯಿತು. ನಮ್ಮ ಫ್ರೆಂಡ್ ಒಬ್ರು ಇಲ್ಲಿ ಹೋಗ್ತವ್ರೆ, ಮಾತಾಡೋಣ. ಬ್ರೋ ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಟ್ರಾಫಿಕ್ ಜಾಮ್ ಆಗುತ್ತೆ ನೋಡ್ರಿ ಬೈ. ಗೈಸ್ ಪಾಪ ಅವರು ನಮ್ಮ ಮನೆ ಹತ್ರ ಇರೋರೆ. ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಜಾಮ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಫಸ್ಟ್ ಇಲ್ಲಿಂದ ಸೇಫಾಗಿ ಈಚೆ ಹೋಗಬೇಕು. ಅಣ್ಣ ಇರೋಣ ಗೈಸ್. ರೋಡಲ್ಲಿ ಮಸ್ತಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಎಲ್ಲ ರೈಸು ನನ್ನ ಕಡೆನೇ ಐತೆ ಗೈಸ್. ಏನು ಬೇಕು ಬಂದು ತಗೊಳ್ಳಿ ಗೈಸ್. ಚಿಕ್ಕಪೇಟೆಯಲ್ಲೆಲ್ಲ ಸಿಗುತ್ತೆ. ಹಸು ನೋಡ್ರಿ. ನಾನೊಂದು ಸೈಕಲ್ ಇಸ್ಕೊತಾ ಇದ್ದೀನಿ ಗೈಸ್ ಇವತ್ತು. ಖುಷಿ ಆಗ್ತೈತೆ. ಹೋಗೋಣ ಗೈಸ್. ಅಪ್ಪ ಗುದಿಯೋಕ್ಕೆ ಬರ್ತಾವ್ರು ಗೈಸ್. ಇವತ್ತಂತೂ ಕ್ರೌಡ್ ನೆಕ್ಸ್ಟ್ ಲೆವೆಲ್ಲು. ನಾಳೆ ಅಂತೂ ಸಂಡೇ ಬಜಾರ್ ನಡೆಯುತ್ತೆ. ನಾಳೆ ಎಲ್ಲ ಥೆಫ್ಟ್ ಐಟಮ್ಸ್, ಸ್ಟೋಲನ್ ಐಟಮ್ಸ್, ಹಳೆ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಸೇಲಿಗೆ ಇಡ್ತಾರೆ ಗೈಸ್ ನಾಳೆ. ಎವ್ರಿ ಸಂಡೇ ಬಜಾರ್. ಚಿಕ್ಕಪೇಟೆ ಸ್ಪೆಷಲ್ಲೇ ಅದು ಗೈಸ್. ನನಗೆ ಹುಡ್ಕೋಕ್ಕಾಗಿಲ್ಲ, ಸುಸ್ತಾಯಿತು ಅಂದರೆ ಫೋನೇ ಮಾಡಿಬಿಡ್ತೀನಿ. ಬಿಸಿಲು ಬೇರೆ ಎಷ್ಟೊಂದು ದಿನ ಆದಮೇಲೆ ಬರ್ತಾಯಿತ್ತು ಗೈಸ್. ನಿನ್ನೆ ಇವತ್ತು ಜಾಸ್ತಿ ಬಿಸಿಲು ಬರ್ತಾಯಿದೆ. ಫಸ್ಟು ಒಂದು ನೀರು ಇಸ್ಕೋಬೇಕು ನಾನು. ಆಗ್ತಾಯಿಲ್ಲ, ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀನಿ. ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಗೈಸ್. ಅಣ್ಣ ಗುದಿಬೇಡ ಅಣ್ಣ. ಹೌದು, ನಡ್ಕೊಂಡು ಹೋಗೋಕ್ಕೂ ಜಾಗ ಕೊಡ್ತಾಯಿಲ್ಲ ನನಗೆ. ಆ ಥರ ಆಗ್ತೈತೆ ಇಲ್ಲಿ. ಫುಲ್ ಸರ್ಕಸ್ ಮಾಡ್ತಾಯಿದ್ದೀನಿ ಗೈಸ್. ನನ್ನ ಹೆಂಡತಿ ಬೇರೆ ತುಂಬ ಉದ್ದ ಇದ್ದಾಳೆ. ಅವಳನ್ನ ಹೆಂಗೆ ಹುಡುಕ್ತೀನಿ ಅಂದರೆ ಈಸಿಯಾಗಿ ಹುಡುಕ್ಬಿಡ್ತೀನಿ. ನೋಡೋಣ ಗೈಸ್ ಎಲ್ಲಿದ್ದಾಳೆ ಅಂತ. ನಾನು ಫೋನ್ ಮಾಡಿದಾಗ ಒಂದು ಅರ್ಧ ಗಂಟೆ ಮುಂಚೆ ಅವಳು ಸುದರ್ಶನ್ ಹತ್ರ, ಅದು ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಎಲ್ಲೋ ಅಂಗಡಿ ಹೆಸ್ರು ಹೇಳಿದ್ಲು. ಅಂಗಡಿ ಹೆಸ್ರು ಮರ್ತೋದೆ. ಇವಾಗ ಹುಡುಕ್ಲೇಬೇಕು, ಆಪ್ಷನ್ ಇಲ್ಲ. ಕೈಯೇ ನೋವು ಬಂತು ಗೈಸ್ ನನಗೆ. ಆದರೂ ಇವತ್ತೇನಾದರೂ
ಅವಳಿಂದ ಟೋಕನ್ ಹಾಕೊಂಡು ಹೋಗ್ಬಿಡ್ತೀನಿ, ಏನಾದರೂ ಕೊಡಿಸು ಅಂದ್ಬಿಟ್ಟು. ಬಿಡೋದೇ ಇಲ್ಲ ಗೈಸ್ ಇವತ್ತು. ಎಲ್ಲವಳೆ ಇನ್ನೂ ಸುದರ್ಶನೇ ಬಂದಿಲ್ಲ ಗೈಸ್, ನಾನು ಆಗಲೇ ಎಲ್ಲವಳೆ ಅಂತೇಳಿ. ಏನಿಯಾವ್ ಹುಡುಕ್ತೀನಿ. ಇವತ್ತು ಚಾಲೆಂಜ್ ಗೈಸ್ ನನಗೆ. ಆದರೆ ಹುಡುಕ್ಬಿಟ್ರೆ ಫುಲ್ಲು ಅವಳು ಚೆನ್ನಾಗಿ ಐಪ್ ಕೊಟ್ಬಿಟ್ಟು ಏನಾದರೂ ಈಸ್ಕೊಂಬಿಡ್ತೀನಿ ಇವತ್ತು. ಮಜಾ ಇರುತ್ತೆ. ಇನ್ನೊಂದು 5 ನಿಮಿಷ ಆದರೆ ಅವಳೇ ಫೋನ್ ಮಾಡ್ತಾಳೆ ಗೈಸ್, ಎಲ್ಲಿದೆ ಅಂತ. ಬೆಳಗ್ಗೆಯಿಂದ ಒಂದು 10 ಸತಿ ಮಾಡಿದ್ದಾಳೆ. ಸುದರ್ಶನ್ಗೆ ಬಂದಿದ್ದೀವಿ ಗೈಸ್. ಇದಾದಮೇಲೆ ಇನ್ನೂ ಎಷ್ಟು ದೂರ ಇದ್ದಾಳೆ ಅಂತ ದೇವರಾಣೆ ಗೊತ್ತಿಲ್ಲ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್, ಅದು ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಅಷ್ಟಲ್ಲಿ ಹುಡುಕ್ಬಿಟ್ರೆ ಸೇಫ್. ಏನೋ ಜಗಳ ನಡೀತೈತೆ, ಕಾಸು ಕೊಟ್ಟಿಲ್ಲ ಅಂತ ಜಗಳ ಗೈಸ್. ಅವ್ರ ಯೂನಿಟಿ ಇಲ್ಲಿ ಜಗಳ ಮಾಡ್ತವ್ರು ಬೈಸ್. ಗೈಸ್ ಏನೋ ಅವರು ಕೆಟ್ಟ ಮಾತಲ್ಲಿ ಬೈದಿದ್ದಾರೆ ಮಂಗಳಮುಖಿ ಅವ್ರಿಗೆ. ಸೊ ಅದಕ್ಕೆ ಅವರು ಚಾರ್ಜ್ ತೊಗೊಂಡವ್ರೆ. ಇಷ್ಟೇ ಅಲ್ಲಿ ಆಗಿರೋದು. ಅಲ್ಲಿ ಯಾವುದೋ ಅಣ್ಣ ಅದನ್ನು ವೀಡಿಯೋ ಮಾಡೋಂಥವ್ರೆ, ಏನಾದರೂ ಸ್ಪೆಷಲಾಗಿ ತೊಗೊಂಡಿರ್ತಾಳೆ. ಲೆಟ್ಸ್ ಗೋ. ಅಣ್ಣ ಆ್ಯಕ್ಸೆಂಟು ಮಸ್ತಾಗೈತೆ. ತೆಗಡೆ ಹೋಗಿ ಫಸ್ಟ್ ನಂಗೆ ನೀರು ಬೇಕು. ಬೇಡ ಅಣ್ಣ ಬೇಡ, ನಾನು ಯಾರನ್ನ ಹುಡ್ಕೊಂಬಂದರೆ ನಂಗೆ ಸೂಟ್ ಇಸ್ಕೊಂತವನವನ್ನ ಸೂಟ್ ಹಾಕ್ಕೊಂಡು ಹುಡುಕ್ತೀನಿ ನೆಕ್ಸ್ಟ್. ಫಸ್ಟು ಹಾಂ ನೀರು ಸಿಕ್ತು ಗೈಸ್, ಇಲ್ಲೇ ನೀರು ಇಸ್ಕೊಂಬಿಡ್ತೀನಿ ಫಸ್ಟು. ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು ಗೈಸ್. ಸೊ ಖಾಲಿ ಮಾಡಿಬಿಟ್ಟಿದ್ದೀನಿ. ಎಲ್ಲಂತ ಹುಡುಕ್ಲಿ ಗೈಸ್ ಈ ಕ್ರೌಡಲ್ಲಿ. ಫೋನು ಮಾಡ್ತಾಯಿಲ್ಲ ನಾನು ಅವಳಿಗೊಂದೂ. ಒಟ್ಟಿನಲ್ಲಿ ನಂಗೆ ಭರವಸೆ ಇದೆ ಸಿಗ್ತಾಳೆ ಅಂತ. ನೋಡೋಣ. ಅಲ್ಲಿರುವೆ ಮನವ ಕಾಣುವ ರೂಪಸಿಯೇ ಬಯಕೆಯ ಜಿಂಗ್ ಜಿಂಗ್ ಜಿಂಗ್. ಅಣ್ಣವ್ರ ಸಾಂಗ್ಸು ಸಿಚುವೇಶನ್ ತಕ್ಕನಂಗೆ ಒಳ್ಳೊಳ್ಳೆ ಸಾಂಗ್ಸ್ ಬರುತ್ತೆ ಬಾಯಿಗೆ. ಆದರೆ ನನ್ನ ಹೆಂಡತಿ ಮಾತ್ರ ಕೈಗೆ ಸಿಗ್ತಾಯಿಲ್ಲ. ಅವಳೇ ಫೋನ್ ಮಾಡ್ತಾವಳೆ, ಆದರೆ ಫೋನ್ ಎತ್ತಲ್ಲ. ಹುಡುಕ್ತೀನಿ, ನೋಡೋಣ. ಫೋನ್ ಎತ್ತಿಲ್ಲ ಅಂದರೆ ಒಂದು 50 ಸತಿ ಫೋನ್ ಮಾಡಿರ್ತಾಳೆ. ಮತ್ತೆಂಟು ಗಾಯ್ಸ್ ಸಾಕಾಯ್ತು ಗಾಯ್ಸ್. ನಾನು ಫುಲ್ಲು ನಿದ್ದೆ ಮಾಡಲಿದ್ದೆ ಗೈಸ್. ಏನಂತ ಹುಡುಕದ್ದು. ಅಯ್ಯೋ ಯಾವುದೋ ಹುಡುಗಿ ನೋಡು ಅವಳೇ ಅನ್ಕೊಂಬಿಟ್ಟು ಎಲ್ಲ ಸೇರಿ ಫೋನ್ಗೀನೆಲ್ಲ ಸೇರಿ ಹೇಳ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ. ಅವಳು ಹೇಳಿದ್ದು ಕಾಲ್ ಮಾಡಿದ್ದೆ, ಸುದರ್ಶನಿಂದ ಸ್ಟ್ರೈಟ್ ಬಂದರೆ ಒಂದು ಸರ್ಕಲ್ ಸಿಗುತ್ತೆ, ಸರ್ಕಲಿಂದ ಸ್ಟ್ರೈಟ್ ಬಂದರೆ ಪೃಥ್ವಿ ಜ್ಯುವೆಲ್ಲರ್ಸ್ ಅಂತೆ. ಸರ್ಕಲ್ ಏನೋ ಸಿಕ್ತು ಇಲ್ಲೇ. ಇನ್ನೂ ಎಷ್ಟು ಮುಂದೆ ಹೋಗ್ಬಿಟ್ಟು ಅವಳು ಗೈಸ್ ಅವಳು. ಯಪ್ಪ ನನಗಿಲ್ಲಿ ಬರೋಕ್ಕೆ ಇಷ್ಟ ಆಗಲ್ಲ ಗೈಸ್. ವೀಕೆಂಡ್ಸ್, ಸಂಡೇಸ್, ವೀಕೆಂಡ್ಸ್ ಫುಲ್ ಕ್ರೌಡ್, ಫುಲ್ ಇರಿಟೇಷನ್. ನಮ್ಮ ಅಕ್ಕಂಗೆ ಯಾವಾಗ ಜ್ಞಾನೋದಯ ಆಗುತ್ತೆ ಅಂದರೆ ಸಂಡೇ ಸ್ಯಾಟರ್ಡೇನೇ ಚಿಕ್ಕಪೇಟೆ ನೆನಪಾಗುತ್ತೆ, ಬೇರೆ ದಿನ ನೆನಪಾಗಲ್ಲ. ಇದೇನು ಜ್ಯುವೆಲ್ ಮಾರ್ಟ್? ಪೃಥ್ವಿ ಫ್ಯಾಷನ್ ಡಿಸೈನರ್ ಜ್ಯುವೆಲ್ಲರಿ. ಇಲ್ಲೇ ಗೈಸ್. ಯಾ ಸಿಕ್ಕದ್ಲು ಅನ್ಕೋತೀನಿ. ನೋಡೋಣ ಗೈಸ್ ಇದ್ದಾಳ ಅಂತ ಇಲ್ಲಿ. ಸಿಕ್ಬಿಟ್ಲು ಗೈಸ್. ಅಯ್ಯೋ 3 ಅಡಿ ಎಷ್ಟು ಚೆನ್ನಾಗಿ ಹುಡುಕ್ಬಿಟ್ಟೆ ನಾನು. ಇಲ್ಲೇ ಒಳ್ಳೆ ಗೈಸ್. ಇಲ್ಲೋಡಿ ಗೈಸ್ ಇವಳು. ನಾನು ಅಷ್ಟು ದೂರದಿಂದ ಹುಡ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಆದರೂ ಖುಷಿ ಪಡೋದು ಬೇಡವಾ? ಚೆನ್ನಾಗಿದ್ದೀರಾ? ಒಂದು ಅಪ್ರಿಷಿಯೇಟ್ ಮಾಡ್ತಾಯಿಲ್ಲ ನೋಡಿ ಗೈಸ್ ಇವಳು. ಪಾಪ ನನ್ನ ಗಂಡ ಅಷ್ಟು ದೂರದಿಂದ ನಡ್ಕೊಂಡು ಹುಡ್ಕೊಂಡು ಬಂದವನೆ ಅಂತ ಅವಳದೇ ಲೋಕದಲ್ಲಿ ಮುಳುಗೋಗವಳು.
ಅಪ್ರಿಷಿಯೇಟ್ ಮನೆ ಹಾಳಾಗೋಯ್ತು ಗೈಸ್. ಇವನು ಬೆಳಗ್ಗೆ 2 ಅವರ್ ಎಬ್ಸಿದೀನಿ 8 ಗಂಟೆಯಿಂದ. 8 ಗಂಟೆಯಿಂದ 10 ಗಂಟೆವರೆಗೂ ಎಬ್ಸಿದೀನಿ. ಬರಲ್ಲ ಅಂದ. ಏನಕ್ಕೆ ಬಂದೆ? ಅಲ್ಲ ಇರು, ಇರ್ಬೇಕಪ್ಪ, ಇರ್ತೀನಂದೆ ಆರಾಮಾಗಿ ನನ್ನ ಬಿಟ್ಟು. ಏನಕ್ಕೆ ಬಂದೆ? ತಗೋ, ನಾವು ಏನೇನೋ ತಗೊಂಡ್ವಿ. ನೀನೇನಾದ್ರೂ ಕೊಡಿಸ್ತೀನಿ ಅಂತ ಅಂದೆ, ಅದಕ್ಕೆ ಹುಡ್ಕೊಂಡ್ ಬಂದಿದ್ದೀನಿ. ಈಗಲೇ ಗೊತ್ತಾಯ್ತಾ ಗೈಸ್, ನಿಜ ಆಚೆ ಬಂತ ಸ್ವಾರ್ಥಿ ಅವನು. ಅಂತೆ ಗೈಸ್, ಚೂರು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸೊ ನನ್ನ ಹೆಂಡತಿ ಸಿಕ್ಬಿಟ್ಲು, ಹುಡುಕ್ಬಿಟ್ಟೆ ಕಷ್ಟಪಟ್ಟು ಇಂಥ ದೊಡ್ಡ ಚಿಕ್ಕಪೇಟೆಯಲ್ಲಿ. ಗೈಸ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕ್ರೌಡಿಂದ ಫಸ್ಟು ಮನೆಗೆ ಹೋಗ್ತೀನಿ ಗೈಸ್. ಹಾಂ, ಸಪ್ರೇಟ್ ವ್ಲಾಗ್ ಅಂತೆ. ಕಷ್ಟಪಟ್ಟು ಹುಡುಕಿದ್ದೀನಿ, ಏನೂ ಇಲ್ಲ ಗೈಸ್, ಬೇಜಾರಾಗೋಯ್ತು. ಇವ್ರು ಕೊಡೋ ಐಟಮ್ ಎಲ್ಲ ಹಿಡ್ಕೊಂಡು ಅವ್ರ ಹಿಂದೆ ಓಡಾಡೋದು ಅಷ್ಟೇ ಗೈಸ್ ಕೆಲಸ. ಲಾಸ್ಟಲ್ಲಿ ಅಪ್ರಿಸಿಯೇಷನ್ಗೆ ಅಂದ್ಬಿಟ್ಟು ಜ್ಯೂಸು ಗೀಸು ಏನಾದರೂ ಕೊಡಿಸ್ತಾರೆ, ಅದು ಕುಡ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಅಷ್ಟೇ, ಡೇ ಕಂಪ್ಲೀಟೆಡ್. ಬೈ ಗೈಸ್. ಗೈಸ್ ಇವನು ಯಾಕೆ ಹಿಂಗೆ ಅವತಾರ ಆಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಹೆಂಗ್ ಬಂದವ್ ನೋಡ್ರಿ.